ದೂರದೃಷ್ಟಿ ಇರುವಂಥ ಒಂದು ಬಡ್ಜೆಟ್, ಎಲ್ಲ ಜನರ ಅಭಿವೃದ್ಧಿ ಹೊಂದುವಂಥ ಒಂದು ಬಡ್ಜೆಟ್, ಸಾಮಾಜಿಕ ನ್ಯಾಯವುಳ್ಳವಂಥ ಒಂದು ಬಡ್ಜೆಟ್, ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ, ದೀನ ದಲಿತರಿಗೆ ನೀಡಿರುವಂಥ ಒಂದು ಬಡ್ಜೆಟ್. 4,48,000 ಕೋಟಿ, 4,48,004 ಕೋಟಿ ಗಾತ್ರದ ಬಡ್ಜೆಟ್ ಇದು. ಪುಂಖಾನುಪುಂಖ ಬಿಜೆಪಿ ಮುಖಂಡರುಗಳು ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಆದಿಯಾಗಿ ಇನ್ನು ಬಡ್ಜೆಟ್ ಮಂಡನೆ ಆಗ್ತಾ ಇದೆ, ಹೊರಗಡೆ ಬಂದು ಮಾಧ್ಯಮ ಮುಂದುಗಡೆ ಪ್ರಚಾರಕ್ಕೋಸ್ಕರ ಸುಮ್ಮನೆ ಚೊಂಬಿಟ್ಕೊಂಡು ಚೊಂಬಿಂಗ್ ಅಂತ. ದಯಮಾಡಿ ಜನಸಾಮಾನ್ಯರು ತಪ್ಪು ತಿಳಿಬೇಡಿ. ಅವರು ಚೊಂಬು ತೋರಿಸಿದ್ದು, 3 ನಾಮ ಇಟ್ಬಿಟ್ಟು ಚೊಂಬು ತೋರಿಸಿದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು. ನಮ್ಮ ರಾಜ್ಯ ಸರ್ಕಾರ ನೀಡಿರುವಂಥ ಬಡ್ಜೆಟ್ ವಿಚಾರದಲ್ಲಿ ಅಲ್ಲ ಅವ್ರು ಮಾಡಿರೋದು, ಮಾತಾಡಿರೋದು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ 2 ರೈಲ್ನ ಓಡಿಸುವಂಥದ್ದು ಬಿಟ್ಟರೆ, ಒಂದು ಹೈದರಾಬಾದು, ಇನ್ನೊಂದು ಮಡ್ರಾಸ್ಗೆ, ಅದು 40-50 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಸಂಚರಿಸ್ತದೆ. ಅದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದು ದೊಡ್ಡ ಚೊಂಬು. ಆ ಚೊಂಬನ್ನ ನೆನ್ನೆ ದಿವಸ ಬಿ ಜೆ ಪಿಯವರು ಪ್ರದರ್ಶನ ಮಾಡ್ತಾವ್ರೆ. ಹೇಳ್ಕೊಳಕ್ಕಾಗ್ತಾಯಿಲ್ಲ, ಹಾಕಿದ ಹೈಕಮಾಂಡ್ ಅವ್ರ ಮೇಲೆ ಆ್ಯಕ್ಷನ್ ತಗೊಂಬಿಡುತ್ತೆ ಅನ್ನುವಂಥ ಉದ್ದೇಶದಿಂದ ಪಾಪ ಈ ರೀತಿ ತೋರಿಸುವಂಥ ಕೆಲಸವನ್ನು ಮಾಡಿದವ್ರೆ. ನಿಮ್ಮ ಯೋಗ್ಯತೆಗೆ ಅಶೋಕ್ ಅವರೇ, ಬಿ ಜೆ ಪಿ ಮುಖಂಡರುಗಳೇ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಬನ್ನಿ, 1 to 1 ಕೂತ್ಕೊಂಡು ಚರ್ಚೆ ಮಾಡೋಣ ಮಾಧ್ಯಮದ ಮುಂದೆ. ನಿಮಗೆ ನಾನು ನೇರವಾದ ಸವಾಲನ್ನು ಹಾಕ್ತೀನಿ. ಅಶೋಕ್ ಅವರೇ, ನೀವು ವಿರೋಧ ಪಕ್ಷ ನಾಯಕರಿದ್ದೀರಿ. ಅಪ್ಪರ್ ಹೌಸ್ ವಿರೋಧ ಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಯಾರ್ಯಾರೋ ಒಂದಷ್ಟು ಜನ ಬಿ ಜೆ ಪಿ ಮುಖಂಡರುಗಳು ಕಳ್ಳರು ಚಿಲ್ಡ್ರು ಎಲ್ಲ ಸೇರಿಕೊಂಡು ನಿನ್ನೆ ದಿವಸ ಸಿ ಎಂ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಮಾತಾಡಿರುವಂಥದ್ದು ನನ್ನ